ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ವತಿಯಿಂದ ಬೆಂಗಳೂರಿನ ಎಫ್ಕೆಸಿಸಿ ಆವರಣದಲ್ಲಿ 17ನೇ ಆವೃತ್ತಿಯ ಮಂಥನ್ ಮತ್ತು 20ನೇ ಆವೃತ್ತಿಯ ಎಕ್ಸ್ಪೋರ್ಟ್ ಎಲೆಕ್ಷನ್ ಪ್ರಶಸ್ತಿ ಪ್ರದಾನ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಹೌದು, ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಆಗಮಿಸಬೇಕಿತ್ತು. ಕಾರಣಾಂತರದಿಂದ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಹೃದ್ರೋಗ ತಜ್ಞ ಹಾಗೂ ಸಂಸದ ಡಾಕ್ಟರ್ ಮಂಜುನಾಥ್ ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಎಫ್ಕೆಸಿಸಿಐನ ಪ್ರೆಸಿಡೆಂಟ್ ಬಾಲಕೃಷ್ಣ, ವೈಸ್ ಪ್ರೆಸಿಡೆಂಟ್ ಉಮಾರೆಡ್ಡಿ, ಶ್ರೀರಾಮ್ ಪ್ರಸಾದ್, ರಮೇಶ್ ಚಂದ್ರ ಲಹೋಟಿ, ಚೇರ್ಪರ್ಸನ್ ತೇಜಶ್ರೀ, ಸದಸ್ಯರು, ಜ್ಯೂರಿ ಮೆಂಬರ್ಸ್ ಮತ್ತು ವಿದ್ಯಾರ್ಥಿಗಳು, ಸಿಬ್ಬಂದಿ ಆಗಮಿಸಿದ್ರು. ಕರ್ನಾಟಕದ ನಾನಾ ವಿಶ್ವವಿದ್ಯಾಲಯದಿಂದ ಚೇರ್ಮನ್, ವೈಸ್ ಚೇರ್ಮನ್, ಸಿಬ್ಬಂದಿ ವರ್ಗ ಆಗಮಿಸಿದ್ರು. ದೀಪ ಬೆಳಗುವುದರ ಮುಖೇನ ಕಾರ್ಯಕ್ರಮ ಆರಂಭವಾಗಿ ಸಂಸ್ಥೆಯ ಕುರಿತು ಸಿಬ್ಬಂದಿ ಒಂದಷ್ಟು ಮಾತನಾಡಿದ್ರು. ಇದಾದ ಬಳಿಕ ಮಾತನಾಡಿದ ಪ್ರೆಸಿಡೆಂಟ್, ಎಫ್ಕೆಸಿಸಿಐ ಉದ್ದೇಶವೇನು, ಯಾವೆಲ್ಲ ಕೆಲಸವನ್ನ ಮಾಡ್ತಾ ಇದೆ, ಪ್ರಸ್ತುತ ಎಫ್ಕೆಸಿಸಿಐಗಿರುವ ಬೆಲೆ ಏನು, ಏನೆಲ್ಲ ಬದಲಾವಣೆ ಆಗಬೇಕು ಎಂಬೆಲ್ಲ ವಿಚಾರವನ್ನ ತಿಳಿಸಿದ್ರು. ಹಾಗೆ ಒಂದಷ್ಟು ವಿಚಾರವನ್ನ ಮೆಲುಕು ಹಾಕಿದ್ರು. ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸಂಸದ ಮಂಜುನಾಥ್ ಬಿಸಿನೆಸ್ ಟಿಪ್ಸ್ ನೀಡಿದ್ರು. ಇಂಟೆಲಿಜೆನ್ಸ್ ಎಷ್ಟು ಅಗತ್ಯ ಎಂಬುದನ್ನ ವಿವರಣೆ ನೀಡಿದ್ರು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಟಾಟಾರನ್ನ ನೆನೆದು ಕಾರ್ಯಕ್ರಮಕ್ಕೆ ಮೆರುಗು ತಂದ್ರು. ಸಕ್ಸಸ್ ಅನ್ನೋದು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಬರೋದಿಲ್ಲ. ಫ್ರಸ್ಟ್ರೇಷನ್, ರಿಜೆಕ್ಷನ್, ಇನ್ಸಲ್ಟ್ ಎಲ್ಲವೂ ಕೂಡ ಆಗಲೇಬೇಕು ಎಂದು ಹೇಳಿದ್ರು. ಇ ಕಾಮರ್ಸ್ನ ಮುಖ್ಯ ಸಾಧನೆಯನ್ನ ಹಂಚಿಕೊಂಡ್ರು. ವಿಶೇಷವಾಗಿ ಟಾಟಾ ತಮಗೆ ಬಂದ 100%ನಲ್ಲಿ 66 ಬಡವರಿಗೆ ಸಹಾಯ ಮಾಡ್ತಿದ್ರಂತೆ. ಅದರಲ್ಲೂ ಅವರ ಥಾಟ್ ಹೇಗಿತ್ತು ಅಂದ್ರೆ, ಪ್ರಾಫಿಟ್ಗಿಂತ ಪ್ರಿನ್ಸಿಪಲ್ ಅವರಿಗೆ ಮುಖ್ಯವಾಗಿತ್ತು ಅನ್ನೋದನ್ನ ನಾವು ಟಾಟಾರಿಂದ ಕಲಿಬೇಕು ಅಂದ್ರು. ಎಫ್ಕೆಸಿಸಿಐ ಸಾಕಷ್ಟು ಚಾರಿಟಬಲ್ ಟ್ರಸ್ಟ್ ಒಳಗೊಂಡಿದೆ, ಇದನ್ನ ಯಾವತ್ತೂ ಮರೆಯಬಾರದು ಎಂದು ತಿಳಿಸಿದ್ರು. ಮಂಜುನಾಥ್ ರವರ ಮಾತು ಕೇಳಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಶಿಲ್ಲೆ ಹೊಳಿದ್ರು. ಅಷ್ಟರ ಮಟ್ಟಿಗೆ ಹೃದಯ ತಜ್ಞರು ಒಂದು ಬಿಸಿನೆಸ್ ಹೇಗೆ ಕಟ್ಟಿಕೊಳ್ಳಬೇಕು ಎಂಬುದನ್ನ ವಿವರಣೆ ನೀಡಿದ್ರು. ಇನ್ನು HMPV ವೈರಸ್ ಬಗ್ಗೆ ಮಾತನಾಡಿದ ಅವರು, ನಮಗೆ ಭಯ ಬೇಡ, ಅದು ಹಳೆಯ ರೋಗವಾಗಿದೆ. ಈ ವೈರಸ್ ಭಯಪಡಿಸುತ್ತೆ ಅಷ್ಟೇ. ಚಳಿಗಾಲದಲ್ಲಿ ಇದೆಲ್ಲ ಕಾಮನ್, ಯಾರು ಭಯ ಬೀಳಬೇಡಿ, ಅದು ಬಂದರೂ ಬೇಗ ಹೋಗುತ್ತದೆ. ಮುಂಜಾಗ್ರತೆ ಕ್ರಮ ಕೈಗೊಳ್ಳಿ, ಎಲ್ಲರೊಂದಿಗೆ ಬೆರೆಯಬೇಡಿ ಎಂದರು. ಮತ್ತು ಮೊನ್ನೆಯನ್ನು ಚಿಕ್ಕ ಮಗುವಿಗೆ ಕಾರ್ಡಿಯಾಕ್ ಅರೆಸ್ಟ್ ಆದ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಮಕ್ಕಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗೋದಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಅದು. ಚಳಿಗಾಲದಲ್ಲಿ ಹೆಚ್ಚು ಶೀತವಾದ ಸ್ಥಳದಲ್ಲಿ ಇರಬೇಡಿ. ಬೆಚ್ಚನೆ ಬಟ್ಟೆ, ಕ್ಯಾಪ್ ತೊಟ್ಟು ಬಿಡಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ರೀತಿ ಆಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಪೋಷಕರು ಎಚ್ಚರಿಕೆಯಿಂದ ಮಕ್ಕಳನ್ನ ನೋಡ್ಕೊಳ್ಬೇಕು ಎಂದ್ರು. ಸಾಕಷ್ಟು ಸಂಭ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಅಷ್ಟೇ ಸಂಭ್ರಮದಿಂದ ಕಾರ್ಯಕ್ರಮ ಮುಕ್ತಾಯವಾಗಿತ್ತು.